मैं मोहम्मद हुसैन। मैं यहाँ पे इसलिए आया हूँ क्योंकि ये जो रैपिडो के आरएस के बारे में स्टेशन पे रोज झगड़े हो रहे हैं। कई गाड़ी पकड़ को देने के बावजूद भी कोई डिपार्टमेंट इसके ऊपर एक्शन नहीं ले रहा। ये आरटीओ डिपार्टमेंट भी लापरवाही बरत रहा है, पुलिस डिपार्टमेंट भी इसमें बहुत लापरवाही बरत रहे, क्योंकि कोई भी दिलचस्पी लेके काम नहीं कर रहे। हमारी ये गवर्नमेंट से कर्नाटक गवर्नमेंट सरकार से ये रिक्वेस्ट है कि हमारे जो गुलबर्गा में आरटीओ डिपार्टमेंट है पूरा ट्रांसफर करना, क्योंकि उन्हें सही ड्यूटी कर रहे हैं ना, सही कोई काम कर रहे हैं नहीं, सिवाय करप्शन की कोई बात नहीं है। हम कितने बार देने के बाद भी आज तक कोई एक्शन नहीं लिया जा रहा है। हम गाड़ी खुद पकड़ को देने के बाद में हमारे ऊपर हमको फोन करके धमकियां दे रहे थे, उसके बावजूद भी कोई एक्शन नहीं ले रहा है। आरटीओ डिपार्टमेंट कर रहा है कि है क्या नहीं है वो भी पता नहीं चल रहा। हम कर्नाटक सरकार से ये गुजारिश करते हैं कि ऐसे यहाँ के जितने भी ऑफिसर हैं सबको ट्रांसफर करके दूसरे लाए, तो जब भी जाके हमारा गुलबर्गा डेवलप होता है। नहीं तो वरना ऐसी पुकारते रहेंगे, हम ऐसी जाते रहेंगे, कितने भी पेपर देंगे लेके घर में रख के बैठ जाएंगे ऑफिस में। कूलर गाड़ी बंद होना साहब, 250 से 300 गाड़ी हम पकड़ के देखे हैं इनको, और इलेक्ट्रिकल ऑटो भी बंद होना, परमिट देना उनको। बस हो गया है लोगों से। ये इन्हों जैसा करे तो हम पासिंग इंश्योरेंस करके मतलब क्या, फिर साल को 11,000 रुपये गवर्नमेंट को चुप दे रहे हम। बोलो ना, साल को 11,000 रुपये चुप दे रहे हैं गवर्नमेंट को। ये 2 व्हीलर बाइक जो है ना, रैपिडो क्या है वो बंद होना है पूरा, बगैर परमिट ऑटो भी बंद होना पूरे तालुके बिल्लो का सोबित। इन्हों नहीं करे तो उन्होंने कहीं ले फिरते हैं, इन्हों करने वाले ना पहले वही जो गवर्नमेंट कुछ बोल रहे हैं। 150 है, 550 ले रहे जी, और जीने तो ನಗರದಲ್ಲಿರುವ ವಿವಿಧ ಆಟೋ ಸಂಘ ಮತ್ತು ಸ್ಟ್ಯಾಂಡ್ಗಳಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಏನಪ್ಪಾ ಅಂತಂದ್ರೆ, ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಏನು ಹೈಕೋರ್ಟ್ ಆದೇಶದ ಉಲ್ಲಂಘಿಸಿ ಏನು ಬೈಕ್ ಸವಾರರು ಸೇವೆ ನೀಡುತ್ತಿದ್ದಾರೆ, ಇದು ತಡೆಯಬೇಕು. ಮತ್ತು ಕಲಬುರಗಿ ನಗರ ಒಳಗೆ ಎಲೆಕ್ಟ್ರಿಕ್ ಆಟೋ ಮನಸ್ಸಿಗೆ ಬಂದಂತೆ ಅಂದ ಪರವಾನಗಿ ಕುಳ್ಳತ್ತರ ಸಾರಿಗೆ ಇಲಾಖೆದವರು ಈಗಾಗಲೇ ನಾವು ಮನವಿ ಕೊಟ್ಟರು, ಯಾವುದೇ ರೀತಿಯಾದ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಎಲೆಕ್ಟ್ರಿಕ್ ಆಟೋಗಳು ಇಂದ ನೋಂದಣಿ ತಡೆ ಹಿಡಿಬೇಕು. ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿರೋದು ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತು BNS ಆ್ಯಕ್ಟ್ ಅಡಿಯನ್ನು ಪ್ರಕರಣ ದಾಖಲಿಸಬೇಕು. ನಗರದಲ್ಲಿ ಏನು ಪರವಾನಗಿ ಪಡೆದ ಆಟೋಗಳು ಸಂಚರಿಸಲತ್ತ ಇವೆಲ್ಲ ತಡೆ ಹಿಡಿಬೇಕಂತೆಂದು ಒಂದು ಮನವಿ ಸಲ್ಲಿಸುತ್ತಿದ್ದೇವೆ. ಇವೆಲ್ಲ ಯಾಕಪ್ಪ ಅಂತಂದ್ರೆ, ಈಗಾಗಲೇ ಹೈಕೋರ್ಟ್ ಆದೇಶ ಏನದ, ವೈಟ್ ಬೋರ್ಡ್ ಮ್ಯಾಗ ಯಾವುದೇ ರೀತಿಯಾದ ಸಾರಿಗೆ ಸೇವೆ ನೀಡಬಾರದು. ಇನ್ ಕೇಸ್ ಏನಾರೇ ನೀಡಬೇಕಪ್ಪ ಅಂತಂದ್ರೆ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಎಂದು ಅಗ್ರಿಕಲ್ಚರ್ ಸಂಸ್ಥೆ ಮುಖಾಂತರ ಪರವಾನಗಿ ಬೈಕ್ ಸವಾರರು ಅವ್ರಿಗೆ ಮನಸ್ಸಿಗೆ ಬಂದಂತೆ ಸೇವೆ ನೀಡ್ಲತ್ತಾರೆ. ಈಗಾಗಲೇ ನಾವು ಕೇಳಿದ್ರೆ ನಾವೇನು ಮಾಡಲಿವು, ನಮಗೇನು ಗೊತ್ತಿಲ್ಲ, ನೀವು ಏನೇ ಬೇಕಾದರೂ ಸಂಬಂಧಪಟ್ಟ ಇಲಾಖೆ ಕೇಳಂತ ಹೇಳ್ತಾರೆ. ನಾವು ಈಗಾಗಲೇ ಸಂಬಂಧಪಟ್ಟ ಇಲಾಖೆ, ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಇವರಿಗೇನದ ಒಂದು 6 ತಿಂಗಳಿಂದ ಮನವಿ ಪತ್ರ ಕೊಟ್ಟಿದ್ದೆವು. ಮತ್ತು ಇದನ್ನು ಹೊರತೆಯಿಂದ ಈಗಾಗಲೇ ಒಂದು 20 ದಿವಸದಿಂದ ಮನವಿ ಪತ್ರ ಕೊಟ್ಟಿದ್ದೆವು. ಅದಕ್ಕೆ ಯಾವುದೇ ರೀತಿಯಾದ ಕ್ರಮ ವಹಿಸಿಲ್ಲ ಮತ್ತು ನಿರ್ಲಕ್ಷ್ಯ ವಹಿಸ್ಯಾರ. ಅದಕ್ಕೆ ಇವತ್ತಿನ ದಿವಸ ನಾ ಈ ಎಲ್ಲ ಮಾಧ್ಯಮ ಮುಖಾಂತರ ಏನು ಹೇಳಲು ಬಯಸುತ್ತೇನಪ್ಪ ಅಂತಂದ್ರೆ, ಈ ಕೂಡಲೇ ಯಾರು ಬೈಕ್ ಸವಾರರ ಅವರಿಗೆ ಏನದ ಮೋಟರ್ ವೆಹಿಕಲ್ ಆ್ಯಕ್ಟು ಮತ್ತು BNS ಆ್ಯಕ್ಟ್ ಅಡಿ ಕೂಡಲೇ ಪ್ರಕರಣ ದಾಖಲಿಸಿ ಅವ್ರ ಮ್ಯಾಗೇನದ ಒಂದು ಉಗ್ರವಾದ ತನಿಖೆ ಮಾಡಿ ಗಂಭೀರವಾದ ಪ್ರಕರಣ ಅಂತ ಗಂಭೀರಿಸಿ ತಕ್ಕವಾದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಎಲೆಕ್ಟ್ರಿಕ್ ಆಟೋ ಏನಪ್ಪ ಅಂತಂದ್ರೆ, ನಮ್ಮ ಪೆಟ್ರೋಲ್ LPG CNG ಇವಕ್ಕಿಂದ 1996 ಒಂದು ಜಿಲ್ಲಾಧಿಕಾರಿ, ಸಾರಿಗೆ ಇಲಾಖೆ ಮತ್ತು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಪೊಲೀಸ್ ಅಧಿಕಾರಿಯಾಗಿ ಏನದ ಒಂದು ನಿರ್ಬಂಧ ವಹಿಸ್ಯಾರ. ಯಾಕೆ ವಹಿಸ್ಯಾರಪ್ಪ ಅಂತಂದ್ರೆ, ಕಲಬುರಗಿ ನಗರದಲ್ಲಿ ಜನಸಂಖ್ಯೆ ಆಧಾರ ಮೇಲೆ ಬಂದ್ ಮಾಡ್ಯಾರ. ಇದು ಮುಂದುವರೆದು ಈಗ ಎಲೆಕ್ಟ್ರಿಕ್ ಆಟೋಕ್ಕೆ ಹೆಂಗೆ ಪರವಾನಗಿ ಕೊಡ್ಲತ್ತಾರ, ಅದಕ್ಕೆ ಇವಾಗ ಭೀ ನಿರ್ಬಂಧ ವಹಿಸಬೇಕು. ಈಗಾಗಲೇ ಒಂದು ವರ್ಷ ಹಿಂದೇನದ ಒಂದು ಸರ್ಕಾರ ಆದೇಶ ಮಾಡ್ಯದ, ಏನಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಆಟೋಗಳಿಗೂ ಪರವಾನಗಿ ಕಡ್ಡಾಯ ಐತಿ. ಅದಕ್ಕೆ ಈಗ ಯಾವ ಆಟೋಗಳು ಕೊಟ್ಟಿರೋಕ್ಕೆಲ್ಲ ಒಂದು ಕಡ್ಡಾಯವಾಗಿ ಪರ್ಮಿಟ್ ಕೊಡಬೇಕು. ಮತ್ತು ಇನ್ನು ಉಳಿದಂತೆ ಜನಸಂಖ್ಯೆ ಮತ್ತು ಸಂಚಾರಿ ದಟ್ಟಣೆ ಗಮನದಲ್ಲಿಟ್ಟುಕೊಂಡು ಏನಪ್ಪ ಅಂತಂದ್ರೆ ಇವುಗಳಿಗೆ ನಿರ್ಬಂಧಿಸಬೇಕು. ಇಲ್ಲದಿದ್ದರೆ ಬರುವ 1 ತಾರೀಕು ದಿವಸ ನಾವು ಕಲಬುರಗಿ ನಗರದಲ್ಲಿರೋ ಎಲ್ಲ ಆಟೋ ಬಂದ್ ಮಾಡಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಹಚ್ಚಬೇಕಂತ ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ.